Hello all, welcome to Creative IAS Academy. This is Lohit Kumar R here. 1000 MCQs ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮಾಡರ್ನಿಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಪರಿಗಣಿಸಲಾಗಿದೆ? ಹೂ ಈಸ್ ಕನ್ಸಿಡರ್ ಆಸ್ ದ ಫೌಂಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಅಂತೇಳಿದೆ. ಸರಿಯಾಗಿರ್ತಕ್ಕಂಥ ಉತ್ತರ ರಾಬರ್ಟ್ ಕ್ಲೈವ್ ಅಂತೇಳಿ ಕರಿತೇವೆ. ಈ ಜಸ್ಟ್ ಚೇಂಜ್ಡ್ ದ ಫ್ಯೂಚರ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಅಂತಲೂ ಕೂಡ ಹೇಳ್ಬೋದು. ಮುಂದಿನ ಪ್ರಶ್ನೆ, ಬಕ್ಸಾರ್ ಯುದ್ಧದ ಸಮಯದಲ್ಲಿ ದೆಹಲಿಯ ಆಡಳಿತಗಾರ ಯಾರು ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ನೋಡಿ, ದೆಹಲಿಯ ಆಡಳಿತಗಾರ ಅಂದರೆ ಬಕ್ಸಾರ್ ಯುದ್ಧದ ಸಂದರ್ಭದಲ್ಲಿ ದೆಹಲಿಯ ಆಡಳಿತಗಾರರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಎರಡನೇ ಶಾ ಆಲಂ ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಮೀರ್ ಜಾಫರ್, ಮೀರ್ ಕಾಸಿಮ್ ಇವರೆಲ್ಲ ಬರ್ತಾರೆ, ಬಟ್ ಅವರು ದೆಹಲಿಯ ಆಡಳಿತದಲ್ಲಿ ಯಾರು ರಾಜರಾಗಿದ್ದರು ಅಂತ ಪ್ರಶ್ನೆ ಕೇಳಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನವುಗಳಲ್ಲಿ ಯುವ ಬೆಂಗಾಲ್ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಹೂ ಅಮಾಂಗ್ ದ ಫಾಲೋಯಿಂಗ್ ಸ್ಟಾರ್ಟೆಡ್ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಇನ್ ಇಂಡಿಯಾ? ದ ರೈಟ್ ಆನ್ಸರ್ ವಿಲ್ ಬಿ ಎಲ್ರಿ ಲೂಯಿಸ್ ವಿವಿಯನ್ ಡೆರಾಜಿಯೋ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಳಿ. ವಿಕ್ಟೋರಿಯಾ ರಾಣಿಯ ಘೋಷಣೆ ಯಾವ ವರ್ಷದಲ್ಲಿ ಆಗುತ್ತೆ ಅಂತೇಳಿ ಕರೀತಾರೆ? ವೆನ್ ವಾಸ್ ಕ್ವೀನ್ ವಿಕ್ಟೋರಿಯಾ ಪ್ರೊಕ್ಲಮೇಷನ್ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ 1858 ಅಂತೇಳಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಕ್ವೀನ್ ವಿಕ್ಟೋರಿಯಾ ಆ ಸಂದರ್ಭದಲ್ಲಿ ತನ್ನ ಘೋಷಣೆಯನ್ನು ಅಥವಾ ಪ್ರೋಕ್ಲಮೇಷನನ್ನು ಮಾಡ್ತಾರೆ. ಕಾರಣ ಏನಂದರೆ 1857ರಲ್ಲಿ ಸಿಪಾಯಿ ದಂಗೆ ಆಗಿರುತ್ತೆ. ಈ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಅನುಮಾನ ಹೆಚ್ಚಾಗಿ ಸೊ ನೇರವಾಗಿರ್ತಕ್ಕಂಥ ಆಡಳಿತವನ್ನು ನಾನೇ ಮಾಡ್ತೀನಿ, ಅಂದರೆ ಕ್ವೀನ್ ವಿಕ್ಟೋರಿಯಾ ಅಂಡರಲ್ಲೇ ಭಾರತ ದೇಶ ಆಳ್ವಿಕೆಗೆ ಒಳಪಡುತ್ತದೆ ಅನ್ನುವಂಥ ಒಂದು ಸುದೀರ್ಘವಾಗಿರ್ತಕ್ಕಂಥ ಪ್ರೋಕ್ಲಮೇಷನನ್ನು ಘೋಷಣೆಯನ್ನು ಮಾಡ್ತಾಳೆ 1858ರಲ್ಲಿ. ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತಲೂ ಕೂಡ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಬೇಕು. ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತಲೂ ಕೂಡ ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ, 1919ರ ಕಾಯ್ದೆಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದೇ ಆರ್ ಆಸ್ಕಿಂಗ್ ಅಬೌಟ್ ರಾಂಗ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಅಂತ ಕನ್ಸಿಡರ್ ಮಾಡ್ಬೋದು. ಭಾರತದ ರಾಜ್ಯ ಕಾರ್ಯದರ್ಶಿಯ ವೇತನವನ್ನು ಭಾರತ ಸರ್ಕಾರದ ಆದಾಯದಿಂದ ಪಡೆಯಲಾಗಿದೆ ಅಂತೇಳಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. 1919ರ ಸಂದರ್ಭದಲ್ಲಿ ದ ಸ್ಯಾಲರಿ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ವಾಸ್ ಡ್ರಾನ್ ಔಟ್ ಆಫ್ ದ ರೆವಿನ್ಯೂಸ್ ಆಫ್ ಇಂಡಿಯನ್ ಗೌರ್ಮೆಂಟ್ ಇದ್ದಿಲ್ಲ, ಇದು ತಪ್ಪಾಗುತ್ತೆ. ಬ್ರಿಟಿಷ್ ಭಾರತವು ಭಾರತದ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವಾಗಿರಬೇಕು ಅಂತೇಳಿದೆ, ಸರಿಯಾಗಿದೆ. ಜವಾಬ್ದಾರಿಯುತ ಸರ್ಕಾರವು ಪ್ರಗತಿಪರ ಹಂತಗಳಿಂದ ಮಾತ್ರ ಸಾಕಾರಗೊಳ್ಳುತ್ತದೆ, ಸರಿಯಿದೆ. ಪ್ರಾಂತೀಯ ವಿಷಯಗಳನ್ನು ಕಾಯ್ದಿರಿಸಿ ವಿಷಯಗಳು ಮತ್ತು ವರ್ಗಾವಣೆಗೊಂಡ ವಿಷಯಗಳಾಗಿ ವರ್ಗೀಕರಿಸಲಾಗಿದೆ ಅಂತೇಳಿ ಇದು ಕೂಡ ಸರಿಯಾಗಿದೆ. ನೋಡಿ, 1919ರ ಭಾರತ ಸರ್ಕಾರ ಕಾಯ್ದೆ ಏನಿದ್ದಿಲ್ಲ, ಇಲ್ಲಿ ಕೆಲವೊಂದು ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಗಳನ್ನು ರಿಸರ್ವ್ಡ್ ಸಬ್ಜೆಕ್ಟ್ ಮತ್ತು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ಗಳಾಗಿ ಬದಲಾಯಿಸಲಾಗುತ್ತದೆ. ಇದನ್ನು 2021ರ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಕೂಡ ಕೇಳಿದರು. ಮುಂದಿನ ಪ್ರಶ್ನೆನ ಗಮನಿಸಿ. ಡ್ಯಾಶ್ ಆಯೋಗವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಡ್ಯಾಶ್ ಕಮಿಷನ್ ಹ್ಯಾಡ್ ಇನ್ವೆಸ್ಟಿಗೇಟೆಡ್ ದ ಜಲಿಯನ್ ವಾಲಾಬಾಗ್ ಮಸಾಕರ್ ಅಂತೇಳಿದೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಅಂಡರ್ ಕಮಿಷನ್ ಅಂತೇಳಿದ್ದೀರಾ, ದಿಸ್ ಇಸ್ ದ ರೈಟ್ ಆನ್ಸರ್. ಜುಲೈ 1, 2012ರಂದು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಭಾರತದ ಯಾವ ಭಾಗ ಸೇರಿಸಿದೆ? ವಿಚ್ ಪಾರ್ಟ್ ಆಫ್ ಇಂಡಿಯಾ ವಾಸ್ ಇನ್ಕ್ಲೂಡೆಡ್ ಇನ್ ದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಬೈ ದ ಯುನೆಸ್ಕೋ ಆನ್ July 1, 2012 ಅಂತೇಳಿದೆ. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ಕನ್ಸಿಡರ್ ಮಾಡ್ಬೋದು. ಇದನ್ನು ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಾಟ್ಸ್ ಅಂತೇಳಿ ಕರಿತೇವೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. USA ಮತ್ತು ಮೆಕ್ಸಿಕೋ ಗಡಿಯುದ್ದಕ್ಕೂ ಇರುವ ನದಿ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ, ನೋಡಿ, ಆಪ್ಷನ್ ಎ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ರಿಯೋ ಗ್ರಾಂಡೆ ಅಂತೇಳಿದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. USA ಮತ್ತು ಮೆಕ್ಸಿಕೋ ವಿಭಾಗದ ಅಡಿಯಲ್ಲಿ ಅವರು ಪ್ರಶ್ನೆ ಕೇಳಿರುವಂಥದ್ದು. ಇದನ್ನು ನಾರ್ತ್ ಅಮೇರಿಕಾ ಅಂತೇಳಿ ನಾವು ಕನ್ಸಿಡರ್ ಮಾಡಿದಾಗ ಈ ಮೇಲ್ಗಡೆ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು USA, ನೆನ್ಪಿಟ್ಕೊಳ್ಳಿ. ಕೆಳಗಡೆ ಕಂಡು ಬರ್ತಕ್ಕಂಥದ್ದು ಮೆಕ್ಸಿಕೋ. ಈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಕೆರೆಬಿಯನ್ ಸಿ ಅಂತಲೂ ಕೂಡ ಕರಿತೀವಿ, ಅಥವಾ ಮಧ್ಯ ಅಮೇರಿಕಾ ಪ್ರದೇಶ ಅಂತಲೂ ಕೂಡ ಕರಿತೀವಿ. ಇವೆರಡರ ಗಡಿಯುದ್ದಕ್ಕೂ ಹರಿತಕ್ಕಂಥ ನದಿ ರಿಯೋ ಗ್ರಾಂಡೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಯಾವ ದೇಶವನ್ನು 1000 ಸರೋವರಗಳ ನಾಡು ಎಂದು ಕರೆಯಲಾಗುತ್ತೆ ಅಂತ ಕರೀತಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಈಸ್ ಕಾಲ್ಡ್ ದ ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತೇಳಿದೆ. ಸೊ ನನ್ ಅದರ್ ದ್ಯಾನ್ ಫಿನ್ಲ್ಯಾಂಡ್ ಇಸ್ ದ ರೈಟ್ ಆನ್ಸರ್. ಬಾಕೆಟ್ಗಳಲ್ಲಿ ನೀಡಲಾದ ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ನಗರವು ನಿರ್ದಿಷ್ಟ ಹಳೆಯ ರಾಜಧಾನಿ ಆಗಿಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಈಸ್ ನಾಟ್ ಎ ಫಾರ್ಮರ್ ಕ್ಯಾಪಿಟಲ್ ಆಫ್ ದ ಗಿವನ್ ಕಂಟ್ರಿ, ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತೇಳಿದೆ. ಸೊ ನೋಡಿ, ಕೆಲವೊಂದು ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ, ಅದರ ಜೊತೆಗೆ ರಾಜಧಾನಿಗಳನ್ನು ಕೂಡ ಕೊಟ್ಟಿದ್ದಾರೆ. ಹಳೆಯ ರಾಜಧಾನಿ ಆಗದೇ ಇರತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡಬೇಕು. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಸ್ಟ್ರೇಲಿಯಾ, ಬ್ರಿಸ್ಬೇನ್ ಅಂತೇಳಿದಿಲ್ಲ, ಇದು ಸರಿಯಾಗ್ತಕ್ಕಂಥದ್ದು. ನೋಡಿ, ಜಪಾನ್ ಕ್ಯೂಟೋ ಸರಿ ಇದೆ, ಪಾಕಿಸ್ತಾನ ಕರಾಚಿ ಕರೆಕ್ಟ್ ಇದೆ, ನ್ಯೂಜಿಲ್ಯಾಂಡ್ ಆಕ್ಲೆಂಡ್ ಕರೆಕ್ಟ್ ಇದೆ,
ಆಸ್ಟ್ರೇಲಿಯಾ ಅಂತಕ್ಕಂಥ ಬ್ರಿಸ್ಬೇನ್ ಅಂತೇಳಿದೆ, ಇದು ಸರಿಯಾಗುವುದಿಲ್ಲ. ಆದುದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನ ಯಾವ ವಿದ್ಯಮಾನವು ಜೀವಿಗಳ ವಿಕಾಸದ ಮೇಲೆ ಪ್ರಭಾವ ಬೀರಿರಬಹುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಫಿನಾಮಿನಾ ಮೈಟ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ದ ಎವಲ್ಯೂಷನ್ ಆಫ್ ಆರ್ಗ್ಯಾನಿಸಮ್. ಅರ್ಥ ಆಗ್ತಿದೆಯಾ? ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಜೀವಿ ದೊಡ್ಡದಾಗಿ ಬೆಳೀತಾ ಇದೆ ಅಂದರೆ ಅವುಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಅಂಶ ಅಫೆಕ್ಟ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಸಿಂಪಲಾಗಿ ಹೇಳಿದೆ ನೋಡಿ ಇಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ಬೋದು. ಕಾಂಟಿನೆಂಟಲ್ ಡ್ರಿಲ್ ಅಫೆಕ್ಟ್ ಆಗದೆ ಇರೋಕ್ಕೆ ಚಾನ್ಸಸ್ ಇದೆ. ಗ್ಲೇಷಿಯಲ್ ಚಕ್ರಗಳು ಅಥವಾ ಗ್ಲೇಷಿಯಲ್ ಸೈಕಲ್ ಏನಿದೆಯಲ್ಲ ಇದು ಕೂಡ ಅಫೆಕ್ಟ್ ಆಗದೇ ಇರುವಂಥ ಚಾನ್ಸಸ್ ಇದೆ. ಈ ಎರಡೂ ವಿದ್ಯಮಾನಗಳು ಅಫೆಕ್ಟ್ ಆಗದೇ ಇರ್ಬೋದು. ಯಾಕಂದರೆ ಜೀವಿಗಳ ವಿಕಾಸಗಳ ಮೇಲೆ ಕಾಂಟಿನೆಂಟಲ್ ಡ್ರಿಫ್ಟ್ ಆಗಿರ್ಬೋದು, ಗ್ಲೇಷಿಯರ್ ಸೈಕಲ್ಸ್ಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 40ರ ಹಬ್ಬರದ ಗಾಳಿ ಯಾವುದನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಂಗ್ಲೀಷಲ್ಲಿ ನೋಡ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದ್ದಂಥ ಸಂದರ್ಭದಲ್ಲಿ ವಾಟ್ ಡಸ್ ರೋರಿಂಗ್ ಫೋರ್ಟೀಸ್ ರೆಫರ್ ಟು ಅಂತೇಳಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ಕರಿಬೋದು. 40 ಡಿಗ್ರಿ ಸೆಲ್ಸಿಯಸ್ ಮತ್ತು 50 ಡಿಗ್ರಿ ಸದರನ್ ಸೆಲ್ಸಿಯಸ್ ಅಕ್ಷಾಂಶಗಳ ನಡುವೆ ನೋಡಿ, ಅಕ್ಷಾಂಶ ಅಂದ ತಕ್ಷಣ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ, ರೇಖಾಂಶ ಅಂದ ತಕ್ಷಣ ಈ ರೀತಿಯಾಗಿ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. 40 ಡಿಗ್ರಿ ಮತ್ತು 50 ಡಿಗ್ರಿ ಸದರನ್ ಅಕ್ಷಾಂಶಗಳ ನಡುವಿನ ಪ್ರದೇಶ, ಅಲ್ಲಿ ಚಾಲ್ತಿಯಲ್ಲಿರುವ ಪಶ್ಚಿಮ ಮಾರುತಗಳು ನೋಡಿ, ವೆಸ್ಟರ್ನ್ ಮಾರುತಗಳು ತೆರೆದ ಸಾಗರದ ಮೇಲೆ ಉತ್ತಮ ಕ್ರಮಬದ್ಧತೆ ಮತ್ತು ಬಲದೊಂದಿಗೆ ಬೀಸುತ್ತವೆ. ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ತಾವು ಇಂಗ್ಲೀಷಲ್ಲಿ ನೋಡಿಕೊಳ್ಳೇಬೇಕು. ದ ರೀಜನ್ ಬಿಟ್ವೀನ್ ಲ್ಯಾಟಿಟ್ಯೂಡ್ಸ್ ಆಫ್ 40 ಡಿಗ್ರಿ ಸೆಲ್ಸಿಯಸ್ 40 ಡಿಗ್ರಿ ಟು 50 ಡಿಗ್ರಿ ಸದರನ್ ಲ್ಯಾಟಿಟ್ಯೂಡ್ಸ್ ವೇರ್ ದ ಪ್ರಿವೈಲಿಂಗ್ ವೆಸ್ಟರ್ನ್ ವಿಂಡ್ಸ್ ಬ್ಲೋ ಓವರ್ ದ ಓಪನ್ ಓಷನ್ ವಿತ್ ಗ್ರೇಟ್ ರೆಗ್ಯುಲಾರಿಟಿ ಆ್ಯಂಡ್ ಸ್ಟ್ರೆಂತ್ ಅಂತೇಳಿದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ರೋರಿಂಗ್ ಫೋರ್ಟೀಸ್ ಅಂತ ಕೂಡ ಕರಿತೇವೆ. ನೋಡಿ, ಅಟಾಲ್ ಈ ಕೆಳಗಿನ ಯಾವುದನ್ನು ಉಲ್ಲೇಖಿಸುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಕುದುರೆ ಶೂ ಅಥವಾ ಉಂಗುರದ ಆಕಾರದ ಅವಳದ ಬಂಡೆ ಅಂತಲೂ ಕೂಡ ಕರಿತೀವಿ. ಅಟಾಲ್ಸ್ಗಳು ಜಿಯೋಗ್ರಫಿಕ್ ಕ್ಲಾಸಸ್ಗಳಲ್ಲಿ ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ದೇವೆ. ಎ ಆರ್ಚ್ ಶೂ ಆರ್ ರಿಂಗ್ ಶೇಪ್ಡ್ ಕೋರಲ್ ರೀಫ್ ಅಂತ ಕರೆಯಲಾಗುತ್ತೆ. ನೋಡಿ, ಅಟಾಲ್ ಅಂದರೆ ಅರ್ಥ ಆಗಲಿಲ್ಲ ಅಂದರೆ ಈ ಒಂದು ಚಿತ್ರದ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಟಾಲ್ ಅಂತಕ್ಕಂಥದ್ದು ಈಸ್ ನನ್ ಅದರ್ ದ್ಯಾನ್ ಒಂದು ಸರ್ಫೇಸ್. ನೋಡಿ, ಓಷನಿಕ್ ಐಲ್ಯಾಂಡ್ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ, ಇದು ಫಸ್ಟ್ ಫೇಸ್. ಸೆಕೆಂಡ್ ಫೇಸಲ್ಲಿ ಈ ಐಲ್ಯಾಂಡ್ ಏನಾಗ್ತಾ ಹೋಗುತ್ತೆ, ಶ್ರಿಂಕ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಬದಲಾಗ್ತಾ ಹೋಗುತ್ತೆ. ಇದಾದ ನಂತರ ಗಯೆಟ್ ಫಾರ್ಮೇಷನ್ ಆಗುತ್ತೆ. ನೋಡಿ, ಈ ಸುತ್ತಲೂ ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳು ಸಮುದ್ರ ಭಾಗದಲ್ಲಿದ್ದು ಕೂಡ ಮಧ್ಯಪ್ರದೇಶದಲ್ಲಿ ಈ ರೀತಿಯಾಗಿ ರಚನೆ ಆಗ್ತಾ ಹೋಗುತ್ತೆ. ನಂತರದ ದಿನಗಳಲ್ಲಿ ಎರೋಷನ್ ಆಗ್ತಾ ಈ ರೀತಿಯಾಗಿ ಸುತ್ತಲೂ ಇರ್ತಕ್ಕಂಥ ರೀಫ್ಗಳು, ಬ್ಯಾರಿಯರ್ ರೀಫ್ಗಳು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅಂತಿಮವಾಗಿ ಈ ಪ್ರದೇಶದಲ್ಲಿ ಲಗೂನ್ ಫಾರ್ಮೇಷನ್ ಆದರೆ ಸಿಂಕಿಂಗ್ ಐಲ್ಯಾಂಡ್ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಅಟಾಲ್ ಅಂತೇಳಿ ಕರಿತೀವಿ. ಮಧ್ಯಭಾಗದಲ್ಲಿ ನಮಗೆ ಲಗೂನ್ಸ್ಗಳು ಕಂಡು ಬರ್ತವೆ. ಲಗೂನ್ಸ್ ಅಂದರೆ ಏನು ನಮಗೆ ಗೊತ್ತಾಗಿದೆ, ಸಮುದ್ರ ಪ್ರದೇಶ ಮತ್ತು ಸಿಹಿ ನೀರಿನ ಪ್ರದೇಶ. ಸಮುದ್ರದ ನೀರು ಮತ್ತು ಸಿಹಿ ನೀರಿನ ನೀರು ಎರಡೂ ಮಿಕ್ಸ್ ಆಗಿರ್ತಕ್ಕಂಥ ಪ್ರದೇಶಗಳಿಗೆ ಲಗೂನ್ ಅಂತ ನಾವು ಕಂಡುಹಿಡಿಬೋದು ಅಥವಾ ಕರಿಬೋದು ಅಂತೇಳಿ ಹೇಳ್ಬೋದು. ಇದಾದ ನಂತರ ಸೀಮೌಂಟ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಈ ಒಂದು ಚಿತ್ರದ ಮೂಲಕ ಅಟಾಲ್ ಬಗ್ಗೆ ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ತಿಳ್ಕೊಳ್ಬೋದು. ಇಲ್ಲಿ ಕೆಲವೊಂದು ಮ್ಯಾಂಟಲ್ ಪ್ಲೂಮ್ಗಳು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ನೋಡಿ, ವಾಲ್ಕಾನಿಕ್ ಆ್ಯಕ್ಟಿವಿಟಿ ಆದಂತಹ ಸಂದರ್ಭದಲ್ಲಿ ಮೇಲ್ಗಡೆ ಪ್ರದೇಶದಲ್ಲಿ ಹಾರ್ಡ್ ರಾಕ್ ಇದ್ದಂತಹ ಸಂದರ್ಭದಲ್ಲಿ ವಾಲ್ಕಾನಿಕ್ ಎರಪ್ಷನ್ ಆಗುವಾಗ ಈ ಭಾಗದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಮ್ಯಾಂಟಲ್ ಪ್ಲೂಮ್ ಅಥವಾ ರೈಸಿಂಗ್ ಮ್ಯಾಗ್ಮಾ ಅಂತಲೂ ಕೂಡ ಕರಿತೀವಿ. ಇದಾದ ನಂತರ ಲಿಥೋಸ್ಪಿಯರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಾರ್ಮೇಷನ್ ಆಗಿದೆ, ಓಷನಿಕ್ ಕ್ರಸ್ಟ್ ಯಾವ ರೀತಿಯಾಗಿ ಫಾರ್ಮೇಷನ್ ಆಗಿದೆ ಅನ್ನೋದನ್ನು ನಾವು ನೋಡ್ಕೊಳ್ಬೋದಾಗುತ್ತೆ. ಈ ಚಿತ್ರದ ಮೂಲಕ ಮತ್ತೆ ಅಟಾಲ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕ್ಲಿಯರ್ ಪಿಕ್ಚರನ್ನು ಪಡೆದುಕೊಳ್ಳಿ. ನೋಡಿ, ಇದು ವರ್ಲ್ಡ್ ಅಟ್ಲಾಸ್ ಅವರು ನೀಡಿರ್ತಕ್ಕಂಥ ಅಟಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಲಿಯರ್ ಕಟ್ ಡೆಫಿನೇಷನ್ ಅಥವಾ ಕ್ಲಿಯರ್ ಕಟ್ ಇಮೇಜ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಕಾಮೆಂಟ್ ಸೆಕ್ಷನ್ನಲ್ಲಿ ದ ಗ್ರೇಟ್ ಬ್ಯಾರಿಯರ್ ರೀಫ್ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಯಾಕೆ ಅಂದರೆ ಈ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿಲ್ಲ, ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲ್ಲ ನೈಸರ್ಗಿಕ ಭೂಕಂಪಗಳು ಲಿಥೋಸ್ಪಿಯರ್ನಲ್ಲಿ ಉಂಟಾಗುತ್ತದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಇದೆ. ಭೂಕಂಪದ ಅಲೆಗಳು ಮೂಲಭೂತವಾಗಿ ಮೂರು ರೀತಿಯಲ್ಲಿದೆ. ಅವುಗಳೆಂದರೆ ನೀಲ ಅಲೆಗಳು, ಅಡ್ಡ ಅಲೆಗಳು ಮತ್ತು ಮೇಲ್ಮೈ ಅಲೆಗಳು ಅಂತೇಳಿದೆ. ಸ್ಟೇಟ್ಮೆಂಟ್ಸ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಎಲ್ಲ ನೈಸರ್ಗಿಕ ಭೂಕಂಪಗಳು ಲಿಥೋಸ್ಪಿಯರ್ನಲ್ಲಿ ಉಂಟಾಗುತ್ತದೆ ಸರಿಯಿದೆ. ಅವರು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಕರೆಕ್ಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಮೊದಲನೇ ಸರಿ ಇದೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ಕನ್ಸಿಡರ್ ಮಾಡ್ಬೋದು. ಭೂಕಂಪದ ಅಲೆಗಳು ಮೂಲಭೂತವಾಗಿ ಮೂರು
ರೀತಿಯಲ್ಲಿದೆ ಅಂತೇಳಿದೆ, ಇದು ತಪ್ಪಾಗುತ್ತೆ. ಬದಲಾಗಿ 2 ರೀತಿಯಾಗಿದೆ. ಒಂದು ಬಾಡಿ ವೇವ್ಸ್ ಅಂತೇಳಿ ಕರಿತೀವಿ, ಇದು ಮೊದಲನೇ ಪಾಯಿಂಟ್ ಆದರೆ, ಎರಡನೇದು ಸರ್ಫೇಸ್ ವೇವ್ ಅಂತ ಕರಿತೀವಿ, ಇದು 2ನೇ ಪಾಯಿಂಟ್ ಆಗುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರ್ ವೇವ್ಸ್ ಇದರಲ್ಲಿ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಹೆನ್ಸ್ ಆಪ್ಷನ್ 2 ಗಾನ್. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ವೆರಿ ಸಿಂಪಲ್. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಭಾರತದಲ್ಲಿ ಲಭ್ಯವಿರುವ ಎಲ್ಲ ರೀತಿಯ ಮಣ್ಣುಗಳಲ್ಲಿ ಇದು ಅತಿ ಹೆಚ್ಚು ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಮಣ್ಣಿನ ಪ್ರಕಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಇದು ಊದಿಕೊಳ್ಳುತ್ತದೆ ಮತ್ತು ಒದ್ದೆಯಾದಾಗ ಜಿಗುಟುಂಟಾಗುತ್ತದೆ ಅಂತೇಳಿದೆ. ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ತಾವು ಇಂಗ್ಲೀಷಲ್ಲಿ ನೋಡ್ಕೊಳ್ಬೇಕು. ಇಟ್ ಸ್ವೆಲ್ಸ್ ಆ್ಯಂಡ್ ಬಿಕೇಮ್ ಸ್ಟಿಕ್ಕಿ ವೆನ್ ವೆಟ್ ಅಂತೇಳಿದೆ. ಇಟ್ ಹ್ಯಾಸ್ ದ ಹೈಯೆಸ್ಟ್ ವಾಟರ್ ರಿಟೈನಿಂಗ್ ಕೆಪಾಸಿಟಿ ಅಮಂಗ್ ಆಲ್ ದ ಸಾಯಿಲ್ಸ್ ಅವೈಲಬಲ್ ಇನ್ ಇಂಡಿಯಾ ಅಂತೇಳಿದೆ. ಮೊದಲನೇ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಎಲ್ಲಿ ಬಂದುಬಿಡೋದು, ಬ್ಲ್ಯಾಕ್ ಸಾಯಿಲ್ ಅಂತಲಿಕ್ಕೆ ಬಂದುಬಿಡ್ಬೋದು. ಕಾರಣ ಏನಂದರೆ ಬ್ಲ್ಯಾಕ್ ಸಾಯಿಲಿಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಬೇಕು. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾವುದಕ್ಕೆ? ಕಪ್ಪು ಮಣ್ಣಿಗೆ. ಇದನ್ನು ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರಿತೀವಿ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಲೂ ಕೂಡ ಕರೆಯಲಾಗುತ್ತೆ. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಬ್ಲ್ಯಾಕ್ ಕಾಟನ್ ಸಾಯಿಲ್ ಈ ಹಿಂದೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಆದುದರಿಂದ ನೆನ್ಪಿಟ್ಕೊಳ್ಬೇಕು. ಯಾರೆಲ್ಲ ಕೃಷಿಕರ ಮಕ್ಕಳಿದ್ದೀರೋ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಾವು ಅಡಿಕೆ ಬೆಳೆಯುವಂತಹ ಸಂದರ್ಭದಲ್ಲಿ, ಆರ್ಕನಟನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಮತ್ತು ಇತರೆ ಕ್ಯಾಶ್ ಕ್ರಾಪ್ಸನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಕಪ್ಪು ಮಣ್ಣನ್ನು ಹಾಕಬೇಕು ಅಥವಾ ಬ್ಲ್ಯಾಕ್ ಸಾಯಿಲನ್ನು ಹಾಕಬೇಕು ಅಂತೇಳಿ ತಂದೆ ತಾಯಿಗಳು ಮಾತನಾಡ್ತಾ ಇರ್ತಾರೆ. ನೋಡಿ, ತಂದೆಗಳು ಎಸ್ಪೆಷಲಾಗಿ ಮಾತನಾಡ್ತಾ ಇರ್ತಾರೆ. ಕೆರೆ ಮಣ್ಣು ಹಾಕಬೇಕು ಅಥವಾ ಕೆಂಪು ಮಣ್ಣು ಹಾಕಬೇಕು ಅಂತೇಳಿ. ಕಾರಣ ಏನು ಅಂದರೆ ಆ ಸಸ್ಯಗಳ ಒಂದು ಬೆಳವಣಿಗೆ ಅತ್ಯುನ್ನತವಾಗಿರಬೇಕು, ಉತ್ತಮ ಗುಟ್ಟದಾಗಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಬ್ಲ್ಯಾಕ್ ಸಾಯಿಲ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಬೆಳೆ ಋತುವಲ್ಲ ಅಂತೇಳಿದೆ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ರಾಪಿಂಗ್ ಸೀಸನ್ ಇನ್ ಇಂಡಿಯಾ ಅಂತೇಳಿದೆ. ನೋಡಿದ ತಕ್ಷಣ ಹೇಳ್ಬೋದು ದ ರೈಟ್ ಆನ್ಸರ್ ಕಾಲಾ ಬೈಸಾಖಿ ಅಂತೇಳಿ ಕರಿತೀವಿ. ಇದೊಂದು ಹಬ್ಬ, ರೈಟ್. ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಬೆಳೆ ಋತುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಬಟ್ ಬೆಳೆದಿರ್ತಕ್ಕಂತಹ ಬೆಳೆಯನ್ನು ಕೂಡಿಕೊಂಡು ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ. ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಪಂಜಾಬ್ ಸುತ್ತಮುತ್ತಲಿರ್ತಕ್ಕಂತಹ, ರಾಜ್ಯದ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶದಲ್ಲಿ ಕಾಲಾ ಬೈಸಾಖಿ ಕಂಡುಬರುತ್ತೆ. ಸೊ ಇದೇ ಅಲ್ವಾ 1919ರಲ್ಲಿ ಜಲಿಯನ್ ವಾಲಾಬಾಗ್ ಮಜಾಕರ್ ನಡೆಯುತ್ತಲ್ವ, ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅನ್ನೋದು ಕೂಡ ಇದೇ ಆಗುತ್ತೆ, ರೈಟ್. ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯೇಂದ್ರ ಪಾಲ್ ಅಂತೇಳಿ ಇಬ್ಬರು ವ್ಯಕ್ತಿಗಳಿಗೋಸ್ಕರ ನಡೆದಿರ್ತಕ್ಕಂಥದ್ದು ಜಲಿಯನ್ ವಾಲಾಬಾಗ್. ಸೊ ಮುಂದುವರೆದಂತೆ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಹಿಮಾಚಲವು ಕಡಿಮೆ ಮತ್ತು ಮಧ್ಯ ಹಿಮಾಲಯ ಬ್ರ್ಯಾಕೆಟಲ್ಲಿ ಹಿಮಾದ್ರಿಯ ದಕ್ಷಿಣ ಭಾಗವಾಗಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಇದೆ. ಅಬ್ಸರ್ವ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ. ನೋಡಿ, ಕಾಶ್ಮೀರ ಕಣಿವೆ, ಕುಲು ಮತ್ತು ಕಂಗ್ರಾ ಹಿಮಾಚಲ ಶ್ರೇಣಿಯ ಒಂದು ಭಾಗವಾಗಿದೆ ಅಂತ ಇದೆ. ಎರಡನೇ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಹೇಳ್ಬೋದು ಸರಿಯಾಗಿದೆ ಅಂತೇಳಿ. ಅವರು ಕೇಳಿರೋದು ಕರೆಕ್ಟ್ ಸ್ಟೇಟ್ಮೆಂಟ್ ಅಥವಾ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೇಳಿರೋದ್ರಿಂದ ಎರಡನೇ ಸ್ಟೇಟ್ಮೆಂಟ್ ಈಸಿಯಾಗಿ ಸರಿ ಇದೆ ಅಂತ ನಮಗೆ ಗೊತ್ತಿದೆ. ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ಅದು. ಸೊ ವಿತ್ ದಟ್ ಐಡಿಯಾ ಆಪ್ಷನ್ ಎ ಈಸ್ ಗಾನ್, ಜೊತೆಗೆ ಆಪ್ಷನ್ ಡಿ ಈಸ್ ಆಲ್ಸೋ ಗಾನ್. ಹಿಮಾಚಲವು ಅಂದರೆ ಕಡಿಮೆ ಮತ್ತು ಮಧ್ಯ ಹಿಮಾಲಯ ಹಿಮಾದ್ರಿಯ ದಕ್ಷಿಣ ಭಾಗವಾಗಿದೆ. ಹಿಮಾಚಲ್ ಲೆಸ್ಸರ್ ಆರ್ ಮಿಡಲ್ ಹಿಮಾಲಯ ಈಸ್ ಲೊಕೇಟೆಡ್ ಸೌತ್ ವಾರ್ಡ್ಸ್ ಆಫ್ ಹಿಮಾದ್ರಿ ಅಂತೇಳಿದೆ. ಮೊದಲನೇ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತೇಳಿ ಹೇಳ್ಬೋದಾಗುತ್ತೆ. ಮುಂದಿನ ಪ್ರಶ್ನೆ. ಗಗ್ಗರ ಯಮುನೆಯ ನಂತರ ನೀರಿನ ವಿಸರ್ಜನೆಯ ಮೂಲಕ ಗಂಗಾ ನದಿಯ 3ನೇ ಅತಿ ದೊಡ್ಡ ಉಪನದಿ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ದ ಥರ್ಡ್ ಲಾರ್ಜೆಸ್ಟ್ ಆಫ್ ಟ್ರಿಬ್ಯೂಟರಿ ಆಫ್ ಗ್ಯಾಂಗಸ್ ಬೈ ವಾಟರ್ ಡಿಸ್ಚಾರ್ಜ್ ಆಫ್ಟರ್ ಗಗ್ಗರ್ ಆ್ಯಂಡ್ ಯಮುನಾ ಈಸ್ ಅಂತೇಳಿದೆ. ಯಮುನಾ ಮತ್ತು ಗಗ್ಗರ್ ನದಿಯ ನಂತರದಲ್ಲಿ ಇರುವಂತಹ ಅತ್ಯಂತ ಪ್ರಮುಖ ನದಿ ಯಾವುದು ಅಂತ ನೋಡ್ಕೊಂಡಾಗ ಬಿಹಾರದ ಕಣ್ಣೀರಿನ ನದಿ ಆಗಿರ್ತಕ್ಕಂಥ ಕೋಸಿ ನದಿ ನೆನ್ಪಿಟ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಹೆಚ್ಚು ಕೇಳ್ತಾರೆ. ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಹೇಳ್ತೀರಿ, ನೆನ್ಪಿಟ್ಕೊಳ್ಬೇಕು. ಕೋಸಿ ರಿವರನ್ನು ನೇಪಾಳ ರಾಷ್ಟ್ರದಲ್ಲಿ ಯಾವ ಹೆಸರಿನಲ್ಲಿ ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದಾಗ ಸಪ್ತಕೋಶಿ ಅಂತಕ್ಕಂಥ ಹೆಸರಿನಲ್ಲಿ ಕರೆಯುತ್ತಾರೆ, ನೆನ್ಪಿಟ್ಕೊಳ್ಬೇಕು. ಕಾರಣ ಏನು ಅಂದರೆ ಈ ನದಿ ಟೋಟಲ್ 7 ನದಿಗಳಿಂದ ಅಥವಾ 7 ನದಿಗಳಿಂದ ಕನ್ಫ್ಲುಯೆನ್ಸ್ನ ಮುಖಾಂತರವಾಗಿ ರಚನೆಯಾಗಿರ್ತಕ್ಕಂಥ ನದಿ. ಆದುದರಿಂದ ಇದನ್ನು ಸಪ್ತಕೋಸಿ ಅಂತೇಳಿ ಕರೆಯಲಾಗುತ್ತೆ, ರೈಟ್. ಎಲ್ಲಿ ಕರಿತೇವೆ ನಾವು? ನೇಪಾಳದಲ್ಲಿ ಕರಿತೇವೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಒಂದು ಭಾಗದಲ್ಲಿ ಬಂದರನ್ನು ಕೊಟ್ಟಿದ್ದಾರೆ, ಇನ್ನೊಂದು ಭಾಗದಲ್ಲಿ ಜಿಲ್ಲೆಯನ್ನು ಕೊಟ್ಟಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಬಂದರು ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಪಡುಬಿದ್ರಿ ಬಂದರು ಉಡುಪಿ, ಬೇಲಿಕೇರಿ ಬಂದರು ಅಂಕೋಲಾ, ಅಂಗರ್ಕಟ್ಟ ಬಂದರು ದಕ್ಷಿಣ ಕನ್ನಡ ಅಂತಿದೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 2 ಅಂತ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಯಾಕಂದರೆ 2 ಜೋಡಿಗಳು ಮಾತ್ರ ಸರಿಯಾಗಿದ್ದಾವೆ.
ಹಾಗಾದರೆ ತಪ್ಪಾಗಿರೋದು ಯಾವುದು ಅಂತ ನೋಡ್ಕೊಂಡಾಗ ಅಂಗಾರಕಟ್ಟ ಬಂದರು ದಕ್ಷಿಣ ಕನ್ನಡದಲ್ಲಿ ಕಂಡುಬರೋದಿಲ್ಲ, ಬದಲಾಗಿ ಉಡುಪಿಯಲ್ಲಿ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಬೇಕು. ಬೇಲಕೇರಿ ಬಂದರು ಅಂಕೋಲಾ ಕರೆಕ್ಟ್ ಇದೆ, ಪಡುಬಿದ್ರಿ ಬಂದರು ಉಡುಪಿ ಕರೆಕ್ಟ್ ಇದೆ, ನೆನ್ಪಿಟ್ಕೊಳ್ಬೇಕು. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನಂತ ನೋಡ್ಕೊಂಡಾಗ ಬ್ಲೂ ಫ್ಲಾಗ್ ಇಂಡಿಕೇಶನ್ ಅಥವಾ ಬ್ಲೂ ಫ್ಲಾಗನ್ನು ಕೊಟ್ಟಿರ್ತಕ್ಕಂಥ ಕೆಲವೊಂದು ಬೀಚ್ಗಳಿದ್ದಾವೆ ಕರ್ನಾಟಕದಲ್ಲಿ. ಆ ಬೀಚ್ ಯಾವುದು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಕಾರಣ ಏನಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ವಿಡಿಯೋ ಮಾಡಿದ್ದೇವೆ, ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಪರಿಗಣಿಸಿ. ಎರಡು ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟು. ಭಾರತದಲ್ಲಿ ಜೋಳದ ಉತ್ಪಾದನೆಯಲ್ಲಿ ಕರ್ನಾಟಕವು ಮಹಾರಾಷ್ಟ್ರದ ನಂತರ 2ನೇ ಸ್ಥಾನದಲ್ಲಿದೆ ಅಂತ ಮೊದಲನೇ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಮೊದಲನೇ ಸ್ಟೇಟ್ಮೆಂಟ್, ಭಾರತದಲ್ಲಿ ರಾಗಿ ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಎರಡೂ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಪ್ಪಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಿದಾಗ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ತಪ್ಪಾಗಿದ್ದಾವೆ. ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ನೀದರ್ ಒನ್ ನಾರ್ ಟು ಅಂತ ಕೊಟ್ಟಿರೋದ್ರಿಂದ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿರೋದ್ರಿಂದ ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾವುದೂ ಇಲ್ಲ. ಆದುದರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸರಿಯಾಗಿ ಅವಲೋಕನವನ್ನು ಮಾಡಬೇಕು. ಭಾರತದಲ್ಲಿ ಜೋಳದ ಉತ್ಪಾದನೆಯನ್ನು ನೋಡ್ಕೊಂಡಾಗ ಕರ್ನಾಟಕವು ಮಹಾರಾಷ್ಟ್ರದ ನಂತರ 2ನೇ ಸ್ಥಾನದಲ್ಲಿದೆ. ಇದನ್ನು ತುಂಬ ಸಿಂಪಲಾಗಿ ಮಾಡಿ ಹೇಳ್ತೀನಿ ನೋಡಿ. 2ನೇ ಪ್ಲೇಸ್ ಕರ್ನಾಟಕ ಇದೆ. ಜೋಳ ಅಂದ ತಕ್ಷಣ ನಾವು ಜೋವಾರ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ, ರೈಟ್. ಸೊ ಇದರಲ್ಲಿ ಮೊದಲನೇ ಪ್ಲೇಸ್ ಯಾವ ಸ್ಟೇಟಿಗೆ ಪಡೆದುಕೊಂಡಿದೆ ಅಂತ ನೋಡ್ಕೊಂಡಾಗ ಫಸ್ಟ್ ಪ್ಲೇಸ್ ಬಿಲಾಂಗ್ಸ್ ಟು ಮಹಾರಾಷ್ಟ್ರ, ಸೆಕೆಂಡ್ ಪ್ಲೇಸ್ ಬಿಲಾಂಗ್ಸ್ ಟು ಕರ್ನಾಟಕ. ಭಾರತದಲ್ಲಿ ರಾಗಿ ಉತ್ಪಾದನೆಯಲ್ಲಿ ಕರ್ನಾಟಕ ಸ್ಥಾನದಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮಗೆ ಗೊತ್ತಿದೆ ಫಿಂಗರ್ ಮಿಲ್ಲೆಟ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ರಾಗಿಗೆ ಫಿಂಗರ್ ಮಿಲ್ಲೆಟ್ ಅಂತೇಳಿ ಕರಿತೀವಿ. ಸೊ ಆದುದರಿಂದ ಈ ಸ್ಟೇಟ್ಮೆಂಟು ಕೂಡ ಸರಿಯಾಗಿದೆ. ಕೆಳಗಿನವುಗಳನ್ನು ಪರಿಗಣಿಸಿ. 43ನೇ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಬೇಕು. ಭೌಗೋಳಿಕ ದೃಷ್ಟಿಯಿಂದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ 8ನೇ ಸ್ಥಾನದಲ್ಲಿದೆ, 8th ಪ್ಲೇಸ್ ಅಂತೇಳಿದೆ. ಸರಿಯಿದೆ. ಸರಿಯಾದ ಉತ್ತರ ಕೇಳಿದ್ದಾರೆ. ಜನಸಂಖ್ಯೆ ಮತ್ತು ಜನಸಂಖ್ಯಾ ಸಾಂದ್ರತೆಗೆ ಸಂಬಂಧಿಸಿದಂತೆ ಕರ್ನಾಟಕ 9ನೇ ಸ್ಥಾನವನ್ನು ಪಡೆದುಕೊಂಡಿದೆ, 9th ಪ್ಲೇಸ್ ಅಂತೇಳಿದೆ. ಎರಡು ಸ್ಟೇಟ್ಮೆಂಟ್ ಸರಿ ಇದೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಬೋತ್ ಆಪ್ಷನ್ 1 ಮತ್ತು ಆಪ್ಷನ್ 2 ಎರಡೂ ಕೂಡ ಸರಿಯಾಗಿದ್ದಾವೆ. ಭಾರತೀಯ ಯೋಜನಾ ಅವಧಿಗೆ ಸಂಬಂಧಿಸಿದಂತೆ ಆರ್ಥಿಕ ಸುಧಾರಣೆಗಳು ಮತ್ತು ಉದಾರೀಕರಣವನ್ನು ಯಾವ ದಶಕದಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ 1990ರ ದಶಕದಲ್ಲಿ ಏನು ಮಾಡ್ತೀವಿ ನಾವು? LPGಯನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. LPG ಅಂದ ತಕ್ಷಣ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ವಾ. ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಇದನ್ನು 1991ರಂದು ಜುಲೈ 24ನೇ ತಾರೀಕು ಜಾರಿ ಮಾಡ್ತಾರೆ. ಅರ್ಥ ಆಗ್ತಿದೆಯಾ ನಿಮಗೆ? ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ KS ಅಲ್ಲಿ 2020ರಲ್ಲಿ ಒಂದು ಪ್ರಶ್ನೆ ಕೇಳಿದರು. ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಕೇಳಿದರು. ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಕೇಳಿದರು. ಇದನ್ನು ಯಾವಾಗ ಜಾರಿ ಮಾಡಿದರು ಅಂತ ಪ್ರಶ್ನೆ ಕೇಳಿದರು. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಿ. ಒಂದು ದೇಶದ ಪಾವತಿ ಶಿಲ್ಕು ನೋಡಿ, ಇದು ಎಕನಾಮಿಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕು ಅಂತ ಕರಿತೀವಿ, ರೈಟ್. ಬ್ಯಾಲೆನ್ಸ್ ಆಫ್ ಟ್ರೇಡ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಮಗೆ ಫಾರೆಕ್ಸ್ ರಿಸರ್ವ್ಸಲ್ಲಿ ಬರ್ತಾ ಹೋಗುತ್ತೆ. ಪಾವತಿ ಶಿಲ್ಕು ಮತ್ತು ವ್ಯಾಪಾರ ಶಿಲ್ಕು ಅಂತ ಎರಡು ರೀತಿಯಾಗಿರ್ತಕ್ಕಂಥ ಟರ್ಮ್ ಇರುತ್ತೆ, ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಪಂಚದ ಉಳಿದ ಭಾಗಗಳೊಂದಿಗೆ ದೇಶದ ಆರ್ಥಿಕ ವಹಿವಾಟು ದಾಖಲಿಸುತ್ತದೆ. ರೆಕಾರ್ಡ್ಸ್ ಆಫ್ ದ ಕಂಟ್ರೀಸ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ವಿತ್ ರೆಸ್ಟ್ ಆಫ್ ದ ವರ್ಲ್ಡ್. ಅಂದರೆ ಒಂದು ವರ್ಷದಲ್ಲಿ, ಅರ್ಥ ಆಗ್ತಿದೆ ನಿಮಗೆ, ಒಂದು ವರ್ಷದಲ್ಲಿ ಒಂದು ದೇಶ ಮಾಡಿರ್ತಕ್ಕಂತಹ, ಒಂದು ಕಂಟ್ರಿ ಮಾಡಿರ್ತಕ್ಕಂತಹ ಎಲ್ಲ ಇಂಟರ್ನ್ಯಾಷನಲ್ ಇಯರ್ ಅಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಏನಿದೆಯಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರ ಏನಿದೆಯಲ್ಲ, ಇದರ ಸಂಪೂರ್ಣವಾಗಿರ್ತಕ್ಕಂಥ ದಾಖಲೆಯನ್ನು ಮಾಡುತ್ತದೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಆದುದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ. 2024ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿ ಅವರಿಗೆ ನೀಡಲಾಗಿರುವಂಥದ್ದು. ಇವರು ಸಿನಿಮಾ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಅಪಾರವಾದ ಕೊಡುಗೆಯನ್ನು ಆಧಾರವಾಗಿಟ್ಕೊಂಡು 2024ರ ದಾದಾ ಸಾಹೇಬ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದುವರೆದಂತೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇದೆಯಲ್ಲ, ಇದು ಸಿನಿಮಾ ರಂಗದಲ್ಲೇ ನೀಡ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಅಂತ ಕನ್ಸಿಡರ್ ಮಾಡ್ಬೋದು. ಯಾರೆಲ್ಲ KS ಮೇನ್ಸ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀರೋ, ಕ್ರಿಯೇಟಿವ್ IAS ವತಿಯಿಂದ ನಿಮಗೆ ಒಂದು ಬುಕ್ಲೆಟನ್ನು ನೀಡ್ತಾ ಇದ್ದೀವಿ. ಈ ಬುಕ್ಲೆಟಲ್ಲಿ ತಮಗೆ GS1, GS2, GS3, GS4 ಎಲ್ಲ ಪೇಪರಿಗೂ ಸಂಬಂಧಪಟ್ಟಿರ್ತಕ್ಕಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಅನಾಲಿಸಿಸ್ ಮಾಡಿ ನಿಮಗೆ ಮಾಡೆಲ್ ಆನ್ಸರ್ಸ್ಗಳನ್ನು ನೀಡಲಿದ್ದೇವೆ. ಇದರ ಜೊತೆಗೆ ಕಡ್ಡಾಯ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್, ಎಸ್ಸೆ ಇವೆಲ್ಲವನ್ನೂ ಆಧಾರವಾಗಿ ಇಟ್ಕೊಂಡು
PYQಗಳಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೇವೆ, ಮಾಡೆಲ್ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಸೊ ಈ ಪುಸ್ತಕದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಮಿಶ್ರ ಆರ್ಥಿಕತೆಯು ಒಂದು ನೋಡಿ, ಎಕನಾಮಿಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಮಿಕ್ಸ್ಡ್ ಎಕಾನಮಿ ಅಂತ ಕರಿತೇವೆ. ಸೊ ಇದು ಒಂದು ಏನು ಅಂತ ಕೇಳಿರೋದು, ಖಾಸಗಿ ಮತ್ತು ಸಾರ್ವಜನಿಕ ಆರ್ಥಿಕ ಘಟಕಗಳು ಅಕ್ಕಪಕ್ಕದಲ್ಲಿ ಕಾರ್ಯನಿರ್ವಹಿಸಿದಾಗ ವೆನ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಎಕನಾಮಿಕ್ ಯೂನಿಟ್ಸ್ ಆಪ್ರೇಟ್ ಸೈಡ್ ಬೈ ಸೈಡ್ ಅಂತೇಳಿದೆ. ಇದನ್ನು ನಾವು ಏನಂತ ಕರಿತೀವಿ, ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಅಂತಲೂ ಕೂಡ ಕರೆಯಲಾಗುತ್ತೆ. ಏನು ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಗವರ್ನಮೆಂಟು ಕೂಡ ಅರ್ಥಶಾಸ್ತ್ರದಲ್ಲಿ ಬರುವಂತಹ 3 ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್ ಅನ್ನೋದಕ್ಕೆ ಆನ್ಸರ್ ಮಾಡುತ್ತೆ. ಅದೇ ರೀತಿಯಾಗಿ ಪಬ್ಲಿಕ್ ಸೆಕ್ಟರ್ಸ್ಗಳು ಏನು ಖಾಸಗಿ ಸಂಸ್ಥೆಗಳು ಏನಂತ ಇದಾವಲ್ವ, ಅವುಗಳು ಕೂಡ ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್, ವೇರ್ ಟು ಪ್ರೊಡ್ಯೂಸ್, ವಾಟ್ ಎವರ್ ಸಮಥಿಂಗ್ 3 ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರನ್ನು ಕೊಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ಅರ್ಥವ್ಯವಸ್ಥೆಯನ್ನು ಹೊಂದಿರುವ ಒಂದು ಎಕನಾಮಿಕ್ ಸಿಸ್ಟಮ್ ಏನಿಗೆ ನಾವೇನಂತ ಕರಿತೀವಿ, ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಮೇನ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯೋಜನಾ ಕಾರ್ಯತಂತ್ರದೊಂದಿಗೆ ರಚನೆಯೊಂದಿಗೆ ಯಾರ ಹೆಸರು ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೋಡಿ ಇಲ್ಲಿ ನಿಮಗೆ ಸೆಕೆಂಡ್ 5 ಇಯರ್ ಪ್ಲ್ಯಾನ್ ಇದೆಯಲ್ಲ, 5 ಇಯರ್ ಪ್ಲ್ಯಾನ್ಸ್ ಮೇಲೆ ಒಂದು ಪ್ರಶ್ನೆ ಪಕ್ಕ ಇದ್ದೇ ಇರುತ್ತೆ, ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಕಾರಣ ಏನು ಅಂದರೆ, ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಒಂದು ರಚನಾತ್ಮಕವಾಗಿ ರೂಢಿಸಿರ್ತಕ್ಕಂತಹ, ಮೇಂಟೈನ್ ಮಾಡಿರ್ತಕ್ಕಂತಹ ಒಂದು ಶ್ರೇಯಸ್ ಯಾರಿಗೆ ಹೋಗುತ್ತೆ, 5 ಇಯರ್ ಪ್ಲ್ಯಾನ್ಸಿಗೆ ಹೋಗುತ್ತೆ. ಆದುದರಿಂದ ಇಟ್ ಈಸ್ ವೆರಿ ನೆಸೆಸರಿ ಟು ರೀಡ್ ಅಬೌಟ್ 5 ಇಯರ್ ಪ್ಲ್ಯಾನ್ಸ್. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಪ್ರಶಾಂತ್ ಚಂದ್ರ ಮಾಲ್ನೋಬಿಸ್ ಅಂತೇಳಿ ಕರಿತೀವಲ್ವ, ಅಥವಾ PC ಮಾಲ್ನೋಬಿಸ್ ಅಂತೇಳಿ ಕರಿತೀವಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಎಲ್ಲಿ ಸಿಗುತ್ತೆ ಅಂದರೆ, ನಿಮಗೆ ಫಸ್ಟ್ PU ಪುಸ್ತಕವನ್ನು ಯಾರು ಓದಿದಿರೋ, ರೈಟ್, ಫಸ್ಟ್ PU ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಒಂದು ಪುಸ್ತಕ ಬರುತ್ತೆ. ಅದನ್ಯಾರು ಓದಿದ್ದಿದ್ರೋ ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಆನ್ಸರ್ ಮಾಡ್ತಾ ಹೋಗ್ತೀರ. ಕಾರಣ ಏನು ಅಂದರೆ ನೋಡಿ, ಫಸ್ಟ್ PUC ಪುಸ್ತಕ ಏನಿದೆಯಲ್ಲ, ಇದನ್ನು NCERTಯಿಂದ ಡೈರೆಕ್ಟ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಆ ಪುಸ್ತಕ, ಬೇಕಿದ್ದವರು ಓದ್ಬೋದು. 48ನೇ ಪ್ರಶ್ನೆ, ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ 2014ರ ಉದ್ದೇಶ ಏನು? ಇದನ್ನು FRBM ಅಂತೇಳಿ ಕರಿತೀವಿ, ಶಾರ್ಟ್ ಫಾರ್ಮಲ್ಲಿ ನೆನ್ಪಿಟ್ಕೊಳ್ಬೇಕು. ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟರಿ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಫ್ 2004 ಅಂತೇಳಿದೆ. ಇದು ಸೆಕೆಂಡ್ PUC ಪುಸ್ತಕದಲ್ಲಿ ಮ್ಯಾಕ್ರೋ ಎಕಾನಮಿ ಅಂತಕ್ಕಂಥ ಪುಸ್ತಕ NCERT ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸುಮಾರು ಬಾರಿ ಡೈರೆಕ್ಟಾಗಿ UPSCಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತೆ. 1 by 1 ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಾರ್ವಜನಿಕ ಸಾಲವು 2011ರಿಂದ ವರ್ಷದ GDPಯ 50ಕ್ಕಿಂತ ಹೆಚ್ಚಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತದೆ. ನೋಡಿ, ಟು ಎನ್ಶೂರ್ ದಟ್ ಪಬ್ಲಿಕ್ ಡೆಟ್ ಡಸ್ ನಾಟ್ ಎಕ್ಸೀಡ್ 50% ಆಫ್ ದ GDP ಆಫ್ ದ ಇಯರ್ ಫ್ರಮ್ 2011. 50%ಕ್ಕಿಂತ ಪಬ್ಲಿಕ್ ಡೆಪ್ಟ್ ಅಂದರೆ ಸಾರ್ವಜನಿಕ ಸಾಲ GDPಯ 50%ಕ್ಕಿಂತಲೂ ಹೆಚ್ಚಿರಬಾರ್ದು ಅನ್ನೋ ಮಾಹಿತಿಯನ್ನು ಕೊಡುತ್ತೆ ಫೈನಾನ್ಷಿಯಲ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟರಿ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2004. ಇದು ಮೊದಲನೇ ಪಾಯಿಂಟ್ ಕ್ಲಿಯರ್ ಇದೆ. ಟು ರಿಡ್ಯೂಸ್ ಫಿಸಿಕಲ್ ಡೆಫಿಸಿಟ್ ಅಂದರೆ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಏನು ವಿತ್ತೀಯ ಕೊರತೆ ಅಂದರೆ ನೋಡಿ, ಸರ್ಕಾರದಲ್ಲಿರ್ತಕ್ಕಂತಹ ಏನು ರೆಸಿಪ್ಟ್ಸ್ ಏನಿದೆಯಲ್ಲ, ಇದನ್ನು ಆದಾಯ ಅಂತ ಕರಿತೀವಿ. ಎಕ್ಸ್ಪೆಂಡಿಚರ್ ಏನಿದೆಯಲ್ಲ, ಇದನ್ನು ಖರ್ಚು ಅಂತ ಕರಿತೀವಿ. ಖರ್ಚಿಗಿಂತ ಆದಾಯ ಅಂತಕ್ಕಂಥದ್ದು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ, ಅಥವಾ ಆದಾಯ ಅಂತಕ್ಕಂಥದ್ದು ಖರ್ಚಿಗಿಂತ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಫಿಸಿಕಲ್ ಡೆಫಿಸಿಟ್ ಅಂತ ಕರೆಯಲಾಗುತ್ತೆ. ಆಪ್ಷನ್ ಬಿನೂ ಕೂಡ ಸರಿಯಾಗುತ್ತೆ. ಟು ರೆಡ್ಯೂಸ್ ರೆವಿನ್ಯೂ ಡೆಫಿಸಿಟ್ ಅಂತೇಳಿದೆ, ಆದಾಯ ಕೊರತೆಯನ್ನು ತಗ್ಗಿಸಲು, ಇದು ಕೂಡ ಸರಿಯಾಗಿದೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಅಂತ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ ತಲಾದಾಯವನ್ನು ಲೆಕ್ಕ ಹಾಕಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಹೂ ಫಸ್ಟ್ ಟೈಮ್ ಕ್ಯಾಲ್ಕುಲೇಟ್ ಪರ್ ಹೆಡ್ ಇನ್ಕಮ್ ಇನ್ ಇಂಡಿಯಾ ಅಂತೇಳಿದೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ, ನಮಗೆಲ್ಲ ಗೊತ್ತಿದೆ, ದಾದಾಬಾಯಿ ನವರೋಜಿ ಅಂತೇಳಿ. ದಾದಾಬಾಯಿ ನವರೋಜಿ ಮೇಲೆ ಪ್ರತಿ ವರ್ಷ ಪ್ರತಿ ಪೇಪರಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿರ್ತಾರೆ, ಅಬ್ಸರ್ವ್ ಮಾಡ್ಕೊಳ್ಳಿ. ವಿಧಾನಸೌಧದಲ್ಲಿ ಕರ್ನಾಟಕದ ಮೊದಲ ಬಜೆಟ್ ಮಂಡಿಸಿದವರು ಯಾರು? ಹೂ ಪ್ರೆಸೆಂಟೆಡ್ ದ ಫಸ್ಟ್ ಬಜೆಟ್ ಇನ್ ವಿಧಾನಸೌಧ ಕರ್ನಾಟಕ ಅಂತೇಳಿದೆ. ಸೊ ದ ರೈಟ್ ಆನ್ಸರ್ ಟಿ ಮರಿಯಪ್ಪ ಅಂತೇಳಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಯಾವ ಮರವನ್ನು ಪರಿಸರ ಅಪಾಯ ಎಂದು ಪರಿಗಣಿಸಲಾಗುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಟ್ರೀಸ್ ಈಸ್ ಕನ್ಸಿಡರ್ಡ್ ಟು ಬಿ ಆ್ಯನ್ ಎನ್ವಿರಾನ್ಮೆಂಟಲ್ ಹಜಾರ್ಡ್ ಅಂತೇಳಿದೆ. ಸೊ ಮೊದಲನೇದು ಯೂಕಲಿಪ್ಟಿಸ್ ಅಂತೇಳಿದಿಲ್ಲ, ನೀಲಗಿರಿ. ದಿಸ್ ಈಸ್ ದ ರೈಟ್ ಆನ್ಸರ್. ಇದನ್ನು ಸುಮಾರು ಬಾರಿ KPSC ಪರೀಕ್ಷೆಯಲ್ಲಿ ಮರುಕಳಿಸಿದ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಯೂಕಲಿಪ್ಟಿಸ್ ಇಸ್ ದ ರೈಟ್ ಆನ್ಸರ್.
ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಸೂಚಿ 21 ಅಳವಡಿಸಿಕೊಂಡಿದೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಡಾಪ್ಟೆಡ್ ಅಜೆಂಡಾ 21? ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಫಸ್ಟ್ ಅರ್ತ್ ಸಮ್ಮಿಟ್. 1992ರಲ್ಲಿ ಬ್ರೆಜಿಲ್ ದೇಶದ ರಿಯೋ ಡಿ ಜನರೋ ಅಂತಕ್ಕಂಥ ಪ್ರದೇಶದಲ್ಲಿ ನಡೆಯುತ್ತೆ ಅರ್ತ್ ಸಮ್ಮಿಟ್. ಈ ಅರ್ತ್ ಸಮ್ಮಿಟಲ್ಲಿ ಅಜೆಂಡಾ 21 ಅಂತಕ್ಕಂಥ ಒಂದು ಇನಿಷಿಯೇಟಿವನ್ನು, ಕಾರ್ಯಸೂಚಿಯನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಪ್ರತಿ ವರ್ಷ ಸೆಪ್ಟೆಂಬರ್ 30 ನಾವು ಅಂತಾರಾಷ್ಟ್ರೀಯ ಅನುವಾದ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ, ಅಥವಾ ಇಂಟರ್ನ್ಯಾಷನಲ್ ಟ್ರಾನ್ಸ್ಲೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನೋಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.